brought to you by Vigard. ಇದು ಸಿದ್ದರಾಮಯ್ಯನವರ ಒಂದು ವಿಶೇಷವಾದ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಕ್ಯಾಂಪೇನ್ ಭಾಗ. ಇನ್ನು PSI ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. PSI ನೇಮಕಾತಿ ಹಗರಣ ಆರೋಪಿಗಳ ಜೊತೆಗೆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಾಗ್ಯುದ್ಧ ನಡೀತಾ ಇದೆ. ನಿನ್ನೆ ಪ್ರಮುಖ ಆರೋಪಿ PSI ಹಗರಣದ ಪ್ರಮುಖ ಆರೋಪಿ RD ಪಾಟೀಲ್ ಬೆಂಬಲ ಯಾಚಿಸಿದ್ದ ಸಂಸದರು, ಇನ್ಫ್ಯಾಕ್ಟ್ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಯಾರಿದ್ದಾರೆ ಬಿಜೆಪಿ ಅಭ್ಯರ್ಥಿ, ಅವರು ನೇರವಾಗಿ RD ಪಾಟೀಲ್ ಅವರ ಬೆಂಬಲವನ್ನು ಕೋರಿದರು. ಇಂದು ಮತ್ತೋರ್ವ ಆರೋಪಿ ಜೊತೆಗಿನ ಫೋಟೋವನ್ನು ವೈರಲ್ ಮಾಡಲಾಗಿದೆ. ದಿವ್ಯಾ ಹಾಗರ್ಗಿ ಜೊತೆಗೆ ಸಂಸದ ಜಾಧವ್ ಪೋಸ್ಟ್ ಕೊಟ್ಟಿರೋ ಬಗ್ಗೆ ಈಗ ಆ ಒಂದು ಫೋಟೋ ಏನಿದೆ ವೈರಲ್ ಆಗ್ತಾ ಇದೆ. ರಾಮನವಮಿ ಮೆರವಣಿಗೆ ವೇಳೆ ಬಿಜೆಪಿ ಸಂಸದರು ಒಟ್ಟಿಗೆ ಕಾಣಿಸ್ಕೊಂಡಿರುವಂಥದ್ದು, ಅಂದರೆ PSI ಆರೋಪದ ಅಥವಾ ಹಗರಣದ ಆರೋಪಿಗಳಿದ್ದಾರೆ ಅವ್ರ ಜೊತೆಗೆ ಕಾಣಿಸ್ಕೊಂಡಿರೋ ಬಗ್ಗೆ ಈಗಾಗಲೇ ನೇರವಾಗಿ ಚರ್ಚೆ ಆಗ್ತಾ ಇದೆ. ಈ ಫೋಟೋವನ್ನು ಸಂಸದ ಡಾಕ್ಟರ್ ಜಾಧವ್ ತಮ್ಮ ಫೇಸ್ಬುಕ್ನಲ್ಲಿ ಖಾತೆಯಲ್ಲಿ ಹಂಚಿಕೊಂಡಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇರವಾದಂಥ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬರ್ತಾ ಇದೆ. ನಿನ್ನೆ RD ಪಾಟೀಲ್ ಬೆಂಬಲಿಗರ ಅವರ ಬೆಂಬಲವನ್ನು ಕೋರಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ನಡೆಗೆ ತೀವ್ರವಾದಂಥ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸದ್ಯ ಬೇಲ್ ಮೇಲೆ ಹೊರಗಿರುವಂಥ ಆರೋಪಿ ದಿವ್ಯಾ ಹಾಗರ್ಗಿ ಲಕ್ಷಾಂತರ ಯುವಕರ ಭವಿಷ್ಯಕ್ಕೆ ಕೊಳ್ಳಿಟ್ಟಂಥ PSI ಹಗರಣ ಇದು. PSI ನೇಮಕಾತಿ ಹಗರಣದ ಆರೋಪಿಗಳ ಜೊತೆಗೆ ಸಂಸದರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಇದನ್ನೇ ದಾಳವಾಗಿಟ್ಕೊಂಡು ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಇವರು ಭ್ರಷ್ಟಾಚಾರಿಗಳು ಅನ್ನುವಂಥ ಮಾತನ್ನು ಈಗ ನೇರವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಅವ್ರ ಜೊತೆಗೆ ಶಾಮೀಲಾಗಿ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರೋ ಬಗ್ಗೆ ಈಗ ಸಬೂಬ್ ಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. PSI ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಬಿಜೆಪಿ ಸರ್ಕಾರದ ಕೈವಾಡ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫೋಟೋ ಏನು ಬರ್ತಾ ಇದೆ ಅದನ್ನು ತೋರಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಭ್ರಷ್ಟಾಚಾರ ತಡೆಯುತ್ತೇನೆ ಅಂತಾರೆ. ಬಿಜೆಪಿಯವರು ಎಂಥ ಭ್ರಷ್ಟರು ಅನ್ನೋದು ನಿನ್ನೆ ಸಾಬೀತಾಗಿದೆ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ನಿನ್ನೆ ಉಮೇಶ್ ಜಾಧವ್ RD ಪಾಟೀಲ್ ಮನೆಗೆ ಹೋಗಿದ್ದಾರೆ. ಅದರ ಫೋಟೋ ಕೂಡ ಈಗಾಗಲೇ ಲಭ್ಯವಾಗಿದೆ. ಆತ ಜೈಲಿನಲ್ಲಿದ್ದಾನೆ. ಯಾಕೆ ಜೈಲಿಂದ ಇದ್ದಾನೆ ಅನ್ನೋದು ಗೊತ್ತಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ ಹೇಳ್ತಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅಥವಾ ಅವ್ರ ಜೊತೆ ನಿಮ್ಮ ನಂಟಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇದೇ ವೇಳೆ ಹಾಲಿ ಬಿಜೆಪಿ ಅಭ್ಯರ್ಥಿಗೆ ಅವ್ರು ಮಾಡ್ತಾರೆ. ಯುವಕರ ಭವಿಷ್ಯ ಹಾಳು ಮಾಡಿದವನ ಬೆಂಬಲ ಕೇಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಕೇಳ್ತಾರೆ. ನಿಮಗೆ ಜವಾಬ್ದಾರಿ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದು ಯಾವುದೂ ಅವರಿಗೆ ಮನಸ್ಸು ಮುಟ್ಟೋದಿಲ್ಲ ಅವರಿಗೆ. ಯಾಕಂದರೆ ಈ ಸರ್ಕಾರಕ್ಕೆ ಹಿಂದಿನ ಸರ್ಕಾರದಲ್ಲಿ BJPಯವರೇ ಈ ದಂಧೆನಲ್ಲಿ ಮುಳುಗಿದ್ರು. ಇದು ಪೇಪರ್ ಲೀಕ್ ಆಗಿರ್ಬೋದು, ಎಕ್ಸಾಮ್ನಲ್ಲಿ ಅಕ್ರಮ ನಡೀತಾ ಇರ್ಬೋದು, ಇವೆಲ್ಲನೂ ಕೂಡ ಭಾಳ ಸಾಮಾನ್ಯ ಆಗಿತ್ತು. ಮೋದಿಯವರು ಕೆಂಪುಕೋಟೆನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆಯಲ್ಲಿರ್ಬೋದು, ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ, ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಗ್ತಾರೆ ಅಂತ ಹೇಳ್ತಾರೆ. ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು BJP ಸೇರಿಬಿಟ್ಟು ಪಾವನ ಆಗಿದ್ದಾರೆ. ಮತ್ತು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ BJPಯವರು ಮತ್ತು ಭ್ರಷ್ಟರ ನಂಟು ನಿನ್ನೆ ಸಾಬೀತಾಗಿದೆ. ಇವತ್ತು BJPಯವರು ಸುಮ್ಮನೆ ಅವರ ಪಕ್ಷವನ್ನು ಮರುನಾಮಕರಣ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷದ ಬಿಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು. ನಿನ್ನೆ ನಮ್ಮ ಕಲಬುರಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲವನ್ನು ಕೇಳಲಿಕ್ಕೆ, ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದಾನು ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ವೋಟ್ ಎಲ್ಲಿನಾನ ಬರಲಿ, ಹೆಂಗನ ಬರಲಿ, ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ RD ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಜಲ್ಪುರಲ್ಲಿ. ಆ ವ್ಯಕ್ತಿ ಜೈಲ್
ಇದು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಇನ್ನು ಅರಗ ಜ್ಞಾನೇಂದ್ರ ವಿರುದ್ಧ ಕೂಡ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಮನವಮಿ ಹಬ್ಬ ಯಾರ ಜೊತೆ ಆಚರಣೆ ಮಾಡ್ತೀರಾ ಇವನ್ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದಾರೆ. ದಿವ್ಯಾ ಹಗರ್ಗಿ ಜೊತೆಗೆ ರಾಮನವಮಿ ಆಚರಣೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಇದೇ ವೇಳೆ ಮುಂದಿಟ್ಟಿರುವಂಥ ಪ್ರಿಯಾಂಕ್ ಖರ್ಗೆ ಈಗಾಗಲೇ ದಿವ್ಯಾ ಹಗರ್ಗಿ ಬೇಲ್ ಮೇಲೆ ಹೊರ ಬಂದಿದ್ದಾರೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ನಿಮಗೂ ಕೂಡ ಮಾಹಿತಿ ಇದೆ. ಮಾಜಿ ಗೃಹ ಸಚಿವರು ನಮ್ಮ ಕಾರ್ಯಕರ್ತೆ ಅಲ್ಲ ಅಂತ ಹೇಳಿದರು. ಅರಗ ಜ್ಞಾನೇಂದ್ರ ಅವರೇ ಈಗೇನು ಹೇಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ದಿವ್ಯಾ ಮನೆಗೂ ಹೋಗಿ ಗೋಡಂಬಿ ದ್ರಾಕ್ಷಿ ತಿಂದಿದ್ದಾರೆ. ಅಂದರೆ ಸಂಸದರು ಅವರೆಲ್ಲೂ ಕೂಡ ಪ್ರಚಾರದ ವೇಳೆ ಹಾಗರ್ಗಿ ಮನೆಗೆ ಕೂಡ ಹೋಗಿದ್ದಾರೆ. ಬಾಂಬರ್ಗಳಿಗೆ ಟ್ರೈನಿಂಗ್ ಸಿಗ್ತಾ ಇರೋದೇ ತೀರ್ಥಹಳ್ಳಿಯಲ್ಲಿ ಅನ್ನುವಂಥ ಆರೋಪವನ್ನು ಕೂಡ ಇದೇ ವೇಳೆ ಮಾಡ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಲಬುರಗಿನಲ್ಲಿ ಮುಗಿಲು ಮುಟ್ಟಿದೆ. ಮುಗಿಲು ಏನಕ್ಕೆ ಮುಟ್ಟಿದೆ? ಆರ್ ಡಿ ಪಾಟೀಲ್ ಮನೆಗೆ ಹೋಗಿದ್ಕ, ದಿವ್ಯಾ ಹಾಗರ್ಗಿ ಅವ್ರ ಪಕ್ಕದಲ್ಲಿ ಇದ್ದಿದ್ಕ. ಶಿ ಈಸ್ ಔಟ್ ಆನ್ ಬೇಲ್. ಇವರು ಬಿ ಜೆ ಪಿದು ಸದಸ್ಯರೇ ಅಲ್ಲ ಅಂತ ಅವಾಗ ಅರ್ಗ ಜ್ಞಾನೇಂದ್ರ ಅವ್ರು ಹೇಳ್ತಾ ಇದ್ರು. ಉಮೇಶ್ ಜಾಧವ್ ಅವರೇ ಲೆಟರ್ ಕೊಟ್ಟಿದ್ದು ಇವರಿಗೆ, ಅದು ಯಾವುದೋ ಒಂದು ಬೋರ್ಡಿಗೆ ಮೆಂಬರ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು. ಇವ್ರದ್ದೇ ಲೆಟ್ರ್ ಇರೋದು, ಇವ್ರದ್ದೇ ಪಕ್ಷದವರು. ಇವಾಗ ಹೋಗಿ ಅವ್ರ ಮನೆಗೆ ಭೋಜನ ಮಾಡ್ಕೊಂಡು ಬರ್ತಾರೆ, ರಾಮನವಮಿ ಸೆಲೆಬ್ರೇಷನ್ ಮಾಡ್ತಾರೆ. ಇದಕ್ಕೇನು ಹೇಳ್ತಾರೆ? ಇವಾಗ ಅರ್ಗ ಜ್ಞಾನೇಂದ್ರ ಅವರು ಪಾಪ ಆರ್ ಡಿ ಪಾಟೀಲ್ ಹೆಸರು ಬಂದಾಗೆಲ್ಲ ನನಗೆ ನೆನೆಸ್ತಾರೆ. ಏನು ನನಗೆ ನನ್ನ ಬೀಗನೋ ನೆಂಟ ಇದ್ದಂಗೆ. ಅರ್ಗ ಜ್ಞಾನೇಂದ್ರ ಅವರೇ ಇವಾಗೇನು ಹೇಳ್ತೀರಾ? ಶಿವಮೊಗ್ಗದಲ್ಲಿ ಇದ್ದರೆ ನೀವು ಈ ಪ್ರಶ್ನೆಯಿಂದ ಜಾರ್ಕೊಳಕ್ಕಾಗಲ್ಲ. ಮೋಸ್ಟ್ ಇನ್ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತ ನಿಮಗೆ ಅವಾಗಲೇ ಹೇಳಿದ್ವಿ ನಾವು ಕಾಂಗ್ರೆಸ್ನವರು ಎಲ್ಲ. ಈ ISL ಯಾವುದೋ ನಿಮ್ಮ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಟ್ರೈನಿಂಗ್ ಸಿಗ್ತಾ ಇದ್ದಿದ್ದೆ ತೀರ್ಥಹಳ್ಳಿನಲ್ಲಿ. ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಕೆಫೆ ರಾಮೇಶ್ವರಂ ಇರ್ಬೋದು, ತೀರ್ಥಹಳ್ಳಿನಲ್ಲೇ ಸಿಗ್ತಾ ಇರೋದು. ನೀವೇ ತಾನೇ ಹೋಮ್ ಮಿನಿಸ್ಟರ್ ಇದ್ರಿ. ಇವೆಲ್ಲ ರಾತ್ರಿ brought to you by Vigard.